ಪ್ರೀತಿಯ ಬಂಧುಗಳೇ, ಮೊದಲೇ ಹೇಳ್ಬಿಡ್ತೀನಿ, ನಿಮ್ಮಲ್ಲಿ ಋಣಾತ್ಮಕತೆ ಬಿತ್ತಲು ಈ ಕತೆ ಹೇಳ್ತಿಲ್ಲ. ಇದು ಸತ್ಯ. ನಾವಿದನ್ನ ಒಪ್ಪಲೇಬೇಕು. ಈ ಜಗತ್ನಲ್ಲಿ ಎಲ್ಲರೂ ಅವರವರ ದೃಷ್ಟಿಯಲ್ಲಿ ಒಳ್ಳೆಯವರೇ ಆಗಿರ್ತಾರೆ. ಅವರವರ ಕಥೆಯಲ್ಲಿ ಅವರೇ ನಾಯಕರು. ಆದರೆ ಕೆಲವೊಮ್ಮೆ ಪರಿಸ್ಥಿತಿ, ಸಂದರ್ಭಗಳು ಮನುಷ್ಯನನ್ನ ಸುಳ್ಳನನ್ನಾಗಿ ಮಾಡುತ್ತೆ, ಕಳ್ಳನನ್ನಾಗಿ ಮಾಡುತ್ತೆ, ಮೋಸಗಾರನನ್ನಾಗಿ ಮಾಡುತ್ತೆ. ಆದರೆ ನಮ್ಮಲ್ಲಿ ಕೆಲವರು ತಮ್ಮ ಸಂಬಂಧಿಕರನ್ನ ಅಥವಾ ತಮ್ಮ ಸ್ನೇಹಿತರನ್ನ ಅಥವಾ ಬೇರೆಯವರನ್ನ ಅತಿಯಾಗಿ ನಂಬಿರ್ತಾರೆ, ಅತಿಯಾಗಿ ಅವಲಂಬಿಸಿರ್ತಾರೆ. ಅವರು ಇನ್ನೊಂದು ಸತ್ಯ ಅರಿಬೇಕು. ಏನದು? ಒಂದು ಉದಾಹರಣೆ ಕೇಳಿ, ಕೊನೆಗೆ ಎಲ್ಲ ವಿವರಿಸ್ತೀನಿ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನ ಹತ್ತಿರ ಅವನು ಗಳಿಸಿದ್ದಲ್ಲದೆ ಅವನ ಹಿರಿಯರು ಗಳಿಸಿಟ್ಟ ಅಪಾರ ಸಂಪತ್ತು ಇತ್ತು. ಅವನು ತುಂಬ ಉದಾರಿಯಾಗಿದ್ದ. ಆ ವ್ಯಾಪಾರಿ ಯಾವಾಗಲೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದ. ಆದರೆ ಔದಾರ್ಯದ ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚಾಗಿದ್ದರು. ಪ್ರತಿದಿನ ಅನೇಕ ಮಿತ್ರರು ಅವನ ಮನೆಗೆ ಬಂದು ಉಂಡು ತಿಂದು ಹೋಗುತ್ತಿದ್ದರು. ಹೋಗುವಾಗ ಅವನನ್ನು ಹೊಗಳುತ್ತಿದ್ದರು. ಅವನನ್ನು ಸಂತೋಷಪಡಿಸಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುತ್ತಿದ್ದರು. ಅವರಲ್ಲಿ ಅನೇಕರು ಸ್ವಾರ್ಥಿಗಳು, ಆಸೆಬುರುಕರೂ ಇದ್ದರು. ಆ ವ್ಯಾಪಾರಿಯು ಬಹಳ ಬುದ್ಧಿವಂತನೂ ಆಗಿದ್ದ. ಅವನು ತನ್ನ ಮಿತ್ರರ ನಿಜವಾದ ಸ್ವರೂಪ ತಿಳಿಯಲು ಕಾತುರನಾಗಿದ್ದ. ಅಂತೆಯೇ ಒಂದು ದಿನ ಅವರನ್ನು ಪರೀಕ್ಷಿಸುವ ನಿರ್ಧಾರ ಮಾಡಿದ್ದ. ದಿನವೂ ತನ್ನ ಬಳಿಗೆ ಬರುವ ಆ ಎಲ್ಲಾ ಮಿತ್ರರನ್ನು ಭೋಜನ ಕೂಟಕ್ಕೆ ಆಮಂತ್ರಿಸಿದ. ನಿತ್ಯದಂತೆ ಆ ದಿನವೂ ಕೂಡ ತೃಪ್ತಿಯಾಗುವಂತೆ ಉಂಡು ಅವನ ಗುಣಗಾನ ಮಾಡತೊಡಗಿದರು. ಆಗ ಆ ವ್ಯಾಪಾರಿ, ಮಿತ್ರರೇ, ನಿಮಗೊಂದು ಮಾತು ಹೇಳಬೇಕಾಗಿದೆ. ಇಂದು ರಾತ್ರಿ ಕೆಲವು ದರೋಡೆಕೋರರು ನನ್ನ ಮನೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಕೊಂದು ಹಾಕಿ ನನ್ನ ಸಂಪತ್ತನ್ನು ಅಪಹರಿಸಬೇಕೆಂದು ಹೊಂಚು ಹಾಕಿದ್ದಾರೆಂದು ನನಗೆ ತಿಳಿದು ಬಂದಿದೆ ಎಂದ. ವ್ಯಾಪಾರಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ಎಲ್ಲಾ ಮಿತ್ರರಿಗೆ ಆಶ್ಚರ್ಯವೂ ಭಯವೂ ಆಯಿತು. ಬೆದರಿದ ಜಿಂಕೆಯಂತೆ ಅವರು ಪರಸ್ಪರ ಮುಖ ನೋಡತೊಡಗಿದರು. ಎಲ್ಲರ ಮುಖದ ಮೇಲೆ ಪ್ರಶ್ನೆಯ ಚಿಹ್ನೆ ಮೂಡಿತು. ವ್ಯಾಪಾರಿ ಮುಂದೆ ಹೇಳತೊಡಗಿದ, ಬಂಧುಗಳೇ, ನೀವೆಲ್ಲ ನನ್ನವರು, ನೀವೆಲ್ಲ ನನ್ನ ಬಂಧುಗಳು. ಈ ಸನ್ನಿವೇಶದಲ್ಲಿ ನನ್ನ ಹಾಗೂ ನನ್ನ ಸಂಪತ್ತಿನ ರಕ್ಷಣೆಯ ಭಾರ ನಿಮ್ಮದು. ನೀವೆಲ್ಲರೂ ಜವಾಬ್ದಾರಿಯನ್ನು ನಿರ್ವಹಿಸುತ್ತೀರಿ ಎಂದು ನಾನು ನಂಬಿದ್ದೇನೆ. ಇಂದು ರಾತ್ರಿ ನೀವೆಲ್ಲ ಇಲ್ಲಿಗೆ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ದರೋಡೆಕೋರರನ್ನು ಹಿಡಿಯೋಣ ಎಂದ. ಈ ಮಾತನ್ನು ಕೇಳಿ ಅವಶ್ಯವಾಗಿ ಬರುತ್ತೇವೆ, ನಿಮ್ಮ ಹಾಗೂ ನಿಮ್ಮ ಸಂಪತ್ತಿನ ರಕ್ಷಣೆಯ ಭಾರ ನಮ್ಮದು ಎಂದು ಹೇಳಿ ಎಲ್ಲರೂ ಹೊರಟು ಹೋದರು. ರಾತ್ರಿಯಾಯಿತು. ಆದರೆ ನೂರಾರು ಮಿತ್ರರಲ್ಲಿ ಕೇವಲ ಇಬ್ಬರು ಮಾತ್ರ ವ್ಯಾಪಾರಿಯ ರಕ್ಷಣೆಗೆ ಬಂದಿದ್ದರು. ಇದರಿಂದ ಆ ವ್ಯಾಪಾರಿ ಒಂದು ನಿರ್ಣಯಕ್ಕೆ ಬಂದ. ಇಷ್ಟು ಮಿತ್ರರಲ್ಲಿ ಇವರಿಬ್ಬರೇ ನಿಜವಾದ ಮಿತ್ರರು, ಉಳಿದವರು ಸ್ವಾರ್ಥಿಗಳು, ಸಮಯ ಸಾಧಕರು. ಗೆಳೆತನದ ಪರೀಕ್ಷೆ ನಿಜವಾಗಿ ಸಂಕಟದ ಸಮಯದಲ್ಲೇ ಆಗುತ್ತದೆ ಎಂದು ತಿಳಿದುಕೊಂಡ. ಪ್ರೀತಿಯ ಬಂಧುಗಳೇ, ಮನುಷ್ಯ ಸಂಘಜೀವಿ. ತಾನು ಗುಂಪಲ್ಲಿ ಇರಬೇಕು, ಸಮಾಜದಲ್ಲಿ ಎಲ್ಲರನ್ನ ನಂಬಬೇಕು, ಎಲ್ಲರೊಂದಿಗೆ ಬೆರೆತು ಬದುಕಬೇಕು, ಹಾಗೆ ಎಚ್ಚರಿಕೆಯಿಂದನೂ ಇರಬೇಕು. ನಿಮ್ಮ ಜೊತೆಗೆ ಇರುವವರೆಲ್ಲರೂ ಎಲ್ಲಾ ಸಮಯದಲ್ಲಿ ನಿಮ್ಮ ಜೊತೆಗೇ ಇರ್ತಾರೆ ಅನ್ನೋ ಭ್ರಮೆ ಇದ್ರೆ ಹೊರಗೆ ಬನ್ನಿ. ಅದು ಅಸಾಧ್ಯ. ಒಂದೋ ಎರಡೋ ಉದಾಹರಣೆ ಅಲ್ಲ, ನಿಮಗೆ 1000 ಉದಾಹರಣೆ ಕೊಡಬಹುದು. ನಿಮ್ಮ ಸಮಯ ಸರಿ ಇಲ್ಲ ಅಥವಾ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಉತ್ತಮವಾಗಿಲ್ಲ ಅಂದ್ರೆ ನಿಮ್ಮ ಸುತ್ತ ಇರುವ ಜನರನ್ನ ನೋಡಿ. ಹಾಗೆ ನೀವು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಉತ್ತಮರಾದ್ರೆ ನಿಮ್ಮ ಸುತ್ತ ಸೇರುವ ಜನರನ್ನ ನೋಡಿ. ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲಿ ಈ ಕಥೆಯಲ್ಲಿ ಕೊನೆಗೆ ಇಬ್ಬರೇ ಬಂದ್ರು ಅಂತ ಹೇಳಿದೆ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಆ ಒಬ್ಬ ಅಥವಾ ಆ ಇಬ್ರು ಇರ್ತಾರೆ. ಅವರನ್ನ ಗುರುತಿಸಿ ಅವರ ಕಷ್ಟ ಸುಖಕ್ಕೆ ಜೊತೆಯಾಗಿ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಒಟ್ಟಾರೆ ಯಾರ ಜೊತೆ ಎಷ್ಟಿರಬೇಕು ತಿಳ್ಕೋಬೇಕು. ಇದರ ಅರ್ಥ ಬೇರೆ ಎಲ್ಲರನ್ನ ಬಿಟ್ಟು ಬಿಡಿ, ದ್ವೇಷ ಮಾಡಿ ಅಂತ ಹೇಳ್ತಿಲ್ಲ. ಬಂಧುಗಳೇ, ನಿಮಗೆ ಅರ್ಥ ಆಯ್ತಲ್ವಾ?